ನಿಮ್ಮ ಬದುಕನ್ನೇ ಬದಲಿಸುವ ಶಕ್ತಿಶಾಲಿ ಕಪ್ಪು ತಿಲಕ ಇದು. ಸ್ವತಃ ನೀವೇ ನಿಮ್ಮ ಕೈನಿಂದ ಮನೆಯಲ್ಲಿ ತಯಾರಿಸಿ ನಿತ್ಯವೂ ಹಣೆಗೆ ಇಡ್ತಾ ಬಂದರೆ ಸರ್ವ ಮಾರ್ಗದಲ್ಲೂ ಯಶಸ್ಸು ನಿಮ್ಮದಾಗುತ್ತೆ. ಜನವಶ ಧನವಶ ಉಂಟಾಗುತ್ತೆ. ಮಾಟಮಂತ್ರ, ದುಷ್ಟಶಕ್ತಿ, ಜನರ ಕೆಟ್ಟ ದೃಷ್ಟಿಯಿಂದ ರಕ್ಷಿಸಿ ದೈವಬಲ ನೀಡುವಂತಹ ಈ ಕಪ್ಪನ್ನು ಯಾವ ದಿನ ಯಾವ ರೀತಿಯಾಗಿ ತಯಾರಿಸಿಕೊಳ್ಳಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಕಷ್ಟ ಯಾರಿಗಿಲ್ಲ ಹೇಳಿ? ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಮನೆಯ ಯಜಮಾನ ಮನೆಯಿಂದ ಹೊರಗಡೆ ಹೋದಾಗ ಆತನ ಕೆಲಸಗಳಲ್ಲೆಲ್ಲ ಯಶಸ್ಸು ಸಿಗಲಿ, ಅವರಿಗೆ ಯಾರ ಕೆಟ್ಟ ದೃಷ್ಟಿ ಬೀಳದಿರಲಿ ಅಂತ ಪ್ರತಿ ಮನೆಯ ಯಜಮಾನಿ ಬಯಸ್ತಾಳೆ. ಆದರೆ ಈಗಿನ ಕಾಲದಲ್ಲಿ ಒಂದು ಚೆನ್ನಾಗಿರುವಂತಹ ಬಟ್ಟೆ ಹಾಕೊಂಡ್ರೆ 4 ದಿನ ಚೆನ್ನಾಗಿ ಓಡಾಡಿದರೆ ಸಾಕು, ಜನರ ಕೆಟ್ಟ ಕಣ್ಣು, ಅವರ ಅಸೂಯೆಯ ಪ್ರಭಾವ ಬೇಗ ತಟ್ಟುತ್ತೆ. ಇದರಿಂದ ಆರೋಗ್ಯದ ಸಮಸ್ಯೆ, ಮನೆಯಲ್ಲಿ ಯಾವಾಗಲೂ ಜಗಳ, ಮನಸ್ತಾಪ, ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ನಷ್ಟ, ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿಗಳು ಉಂಟಾಗಿರುತ್ತೆ. ಮನೆಯಲ್ಲಿಯೂ ನೆಮ್ಮದಿ ಇರೋದಿಲ್ಲ, ಮನೆಯಿಂದ ಹೊರಗಡೆ ಬಂದರೂ ಕೂಡ ನೆಮ್ಮದಿ ಇರೋದಿಲ್ಲ. ಶತ್ರುಗಳು ಒಂದು ಕಡೆಯಿಂದ ಹೆಚ್ಚಾಗ್ತಾ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲ ದೃಷ್ಟಿದೋಷ, ಶತ್ರುಬಾಧೆ ದೂರವಾಗಿ ದೈವಬಲ ಉಂಟಾಗಲು ಈ ಕಪ್ಪನ್ನು ಒಂದು ವಿಶೇಷ ಬೇರಿನಿಂದ ತಯಾರಿಸಿ ಪ್ರತಿನಿತ್ಯ ಹಣೆಗೆ ಹಚ್ಚಬೇಕು. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಂದು ಈ ಕಪ್ಪನ್ನು ಈ ವಿಧಾನದಲ್ಲಿ ತಯಾರು ಮಾಡಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಟುಕೊಳ್ಳಬೇಕು. ಮಾರ್ಕೆಟ್ಗಳಲ್ಲಿ, ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಗಳಲ್ಲಿ, ಆಯುರ್ವೇದ ಅಂಗಡಿಗಳಲ್ಲಿ ಬಜೆಬೇರು ಅಂತ ಸಿಗುತ್ತೆ. ಸಾಮಾನ್ಯವಾಗಿ ಬಜೆಬೇರು ಎಲ್ಲರಿಗೂ ಗೊತ್ತೇ ಇರುತ್ತೆ. ಮಕ್ಕಳ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ಮನುಷ್ಯನ ದೇಹದಲ್ಲಿನ ನಾನಾ ಆರೋಗ್ಯ ಸಮಸ್ಯೆಗಳಿಗೆ ಬಜೆಬೇರು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಬಜೆಬೇರನ್ನು ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಈ ಬೇರಿಗೆ ತಾಂತ್ರಿಕ ಶಕ್ತಿ ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. 3-4 ಬಜೆಬೇರನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಇಂದಿನ ದಿನವೇ ಮನೆಗೆ ತಂದಿಟ್ಟುಕೊಳ್ಳಿ. ಅಮಾವಾಸ್ಯೆ ಹುಣ್ಣಿಮೆ ಮುಸ್ಸಂಜೆ ಸಮಯದಲ್ಲಿ ಮನೆಯಲ್ಲಿ ಒಂದು ಪರಿಶುದ್ಧವಾದ ಜಾಗದಲ್ಲಿ ಕುಳಿತು ಈ ಕಪ್ಪನ್ನು ಈ ಬೇರಿನ ಸಹಾಯದಿಂದ ತಯಾರು ಮಾಡಬೇಕು. ಎಲ್ಲೂ ಜಾಗ ಆಗಲಿಲ್ಲ ಅಂದರೆ ದೇವರ ಮನೆಯ ಮುಂದೆ ಕುಳಿತು ಒಂದು ಮಣ್ಣಿನ ದೀಪವನ್ನು ಒಂದು ತಟ್ಟೆ ಅಥವಾ ಪ್ಲೇಟ್ ಮೇಲೆ ಬೆಳಗಿಸಿ ದೀಪಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಹಚ್ಚಬೇಕು. ನಂತರ ಗಣೇಶ, ಸುಬ್ರಹ್ಮಣ್ಯ, ಶಿವ, ವಿಷ್ಣು, ದುರ್ಗಾದೇವಿ, ಪಾರ್ವತಿ ದೇವಿ, ಮಹಾಲಕ್ಷ್ಮಿ ದೇವಿ ಆಗಿರ್ಬೋದು, ಕಾಲಭೈರವ ಆಗಿರ್ಬೋದು, ನಿಮಗೆ ಇಷ್ಟ ದೇವರು ಯಾರಾಗಿರ್ತಾರೋ ಅವರನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನೆದು ಈ ವಿಧವಾಗಿ ಸಂಕಲ್ಪ ಮಾಡಿಕೊಳ್ಬೇಕು. ಇವತ್ತಿನ ದಿನ ಬಜೆ ಬೇರಿನಿಂದ ಕಪ್ಪನ್ನು ತಯಾರಿಸುತ್ತಿದ್ದೇನೆ. ಈ ಕಪ್ಪು ತಿಲಕದಿಂದ ನನ್ನ ಜೀವನ ಬದಲಾಗಬೇಕು. ಯಾವ ಶತ್ರುಗಳ ಕಾಟ, ಅವರ ಕೆಟ್ಟ ಕಣ್ಣಿನ ದೃಷ್ಟಿ ನಮಗೆ ಆಗದೆ ಇರುವವರು ಮಾಡುವಂತಹ ಕುತಂತ್ರ, ವಾಮಾಚಾರ ಶಕ್ತಿಗಳು ಕುಗ್ಗಿ ಹೋಗಲಿ, ಹಣಕಾಸು, ಆರೋಗ್ಯ ಸಮಸ್ಯೆಗಳು ದೂರವಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಬೇಕು. ನಂತರ ಒಂದು ಬಜೆಬೇರಿನ ತುದಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ದೀಪದ ಜ್ವಾಲೆಗೆ ಬಲಗೈನಿಂದ ಹಿಡಿದು ಈ ವಿಧಾನವಾಗಿ ಸುಡಬೇಕು. ಬಜೆಬೇರು ಸುಡ್ತಾ ಸುಡ್ತಾ ನಿಮ್ಮ ಕಷ್ಟ ಹಾಗೂ ಕೋರಿಕೆಗಳನ್ನು ನಿಮ್ಮ ಇಷ್ಟ ದೇವರನ್ನ ನೆನೆಯುತ್ತಾ ಬೇರನ್ನು ನೋಡುತ್ತಾ ಹೇಳಿಕೊಳ್ಬೇಕು. ನಿಮ್ಮ ಕೈನಿಂದ ಬಜೆಬೇರನ್ನು ಈ ವಿಧಾನ ಅನುಸರಿಸಿ ಸುಡುವಂತಹ ಸಮಯದಲ್ಲಿ ನಿಮಗೆ ದೈವಬಲ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿ ಮನೆಯಿಂದ ಹೊರ ಹೋಗುತ್ತೆ. ಮನೆಗೆ ಪಾಸಿಟಿವ್ ಶಕ್ತಿಯ ಆಕರ್ಷಣೆ ಉಂಟಾಗುತ್ತೆ. ಬಜೆಬೇರು ಸುಟ್ಟ ನಂತರ ದೀಪದ ಒಳಗಿರುವ ಎಣ್ಣೆಗೆ ಬಜೆಬೇರನ್ನು ಒಂದು ಬಾರಿ ಹಚ್ಚಿ ನಿಮ್ಮ ಎಡಗೈಗೆ ಕಪ್ಪನ್ನು ಹಚ್ಚಿಕೊಳ್ಳಬೇಕು. ನೀವು ಎಡಗೈಗೆ ತೆಗೆದುಕೊಂಡ ಬಜೆಬೇರಿನ ಕಪ್ಪನ್ನು ಪಕ್ಕದಲ್ಲೇ ಒಂದು ಡಬ್ಬಿ ಇಟ್ಟುಕೊಂಡು ಆ ಡಬ್ಬಿಗೆ ಹಾಕ್ತಿರಬೇಕು. ಬೇರಿನ ಮುಂಭಾಗದ ಕಪ್ಪು ಖಾಲಿ ಆದಂತೆ ಮತ್ತೆ ಬೇರನ್ನು ಸುಟ್ಟು ಕಪ್ಪು ತಯಾರಿಸಬೇಕು. ಕಪ್ಪು ಖಾಲಿ ಆದಂತೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ಈ ಕಪ್ಪನ್ನು ತಯಾರಿಸಿ ಶೇಖರಿಸಿ ಇಟ್ಟುಕೊಳ್ಳಬೇಕು. ದಿನವೂ ಈ ಕಪ್ಪನ್ನು ಹಣೆಗೆ ತಿಲಕವಾಗಿ ಜನರಿಗೆ ಕಾಣುವ ಹಾಗೆ ಇಟ್ಟುಕೊಳ್ಳಬೇಕು. ಯಾವುದಾದರೂ ಮುಖ್ಯವಾದ ದಿನ, ಮುಖ್ಯ ಕೆಲಸಗಳಿಗೆ ಹೋಗುವಾಗ, ವ್ಯಾಪಾರದ ಸ್ಥಳಕ್ಕೆ ಹೋಗುವಾಗ, ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಿದ್ರೆ, ಹಣಕಾಸು ಹೊಂದಿಸಲು ಆ ದಿನ ಕಷ್ಟವಾಗ್ತಿದ್ರೆ ಈ ಬೇರಿನ ಕಪ್ಪು ಹಣೆಗೆ ಇಟ್ಟುಕೊಂಡು ನೋಡಿ. ಆ ದಿನವೆಲ್ಲ ಜನರ ದೃಷ್ಟಿ ಇಲ್ಲದೆ, ಯಾವುದೇ ತೊಂದರೆಗಳು ಬಾರದೆ, ಯಾವ ಕೆಲಸಕ್ಕೆ ಕೈ ಹಾಕಿದರೂ ಜಯ ನಿಮ್ಮದಾಗುತ್ತೆ. ಎಲ್ಲರೂ ಆ ದಿನ ನಿಮ್ಮ ಮಾತನ್ನ ಕೇಳ್ತಾರೆ. ಇನ್ನು ಯಾರ್ಯಾರು ಈ ಕಪ್ಪನ್ನ ಹಣೆಗೆ ಇಡಬೇಕು ಅಂತ ನೋಡೋದಾದ್ರೆ ಮನೆಯಲ್ಲಿನ ಎಲ್ಲರೂ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರು ಬೇಕಾದರೂ ಈ ಕಪ್ಪನ್ನು ಹಣೆಗೆ ಇಡಬಹುದು. ಹೆಂಗಸರು ಮುಟ್ಟಿನ ದಿನಗಳಲ್ಲಿ ಹಣೆಗೆ ಹಚ್ಚಿಕೊಳ್ಳಬಾರದು. ಹಾಗೆಯೇ ಬಜೆಬೇರನ್ನು ಪುರುಷರು ತಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬಹುದು, ಸ್ತ್ರೀಯರು ತಮ್ಮ ಬ್ಯಾಗಿನಲ್ಲಿ ಕೂಡ ಇಟ್ಟುಕೊಳ್ಳಬಹುದು. ತಮಿಳುನಾಡಿನಲ್ಲಿ ಹೆಚ್ಚಾಗಿ ಬಜೆಬೇರಿನಿಂದ ತಾಂತ್ರಿಕ ಪರಿಹಾರಗಳನ್ನ, ಪೂಜೆಗಳನ್ನ ಮಾಡ್ತಾರೆ. ನಮ್ಮ ಕಡೆ ಅಷ್ಟಾಗಿ ಇದರ ಬಗ್ಗೆ
ಇದರ ಶಕ್ತಿಯ ಬಗ್ಗೆ ಗೊತ್ತಿರೋದಿಲ್ಲ. ಬಜೆ ಬೇರನ್ನು ತೆಗೆದು ನಾಲಿಗೆಗೆ ಹಚ್ಚಿಕೊಂಡು ಏನಾದರೂ ಮಾತನಾಡಿದರೆ ಆ ಮಾತು ಸತ್ಯವಾಗುತ್ತೆ ಎಂದು ತಮಿಳುನಾಡಿನ ಕಡೆ ನಂಬುತ್ತಾರೆ. ಬಜೆ ಬೇರನ್ನು ಒಂದು ಬಟ್ಟೆಗೆ ಕಟ್ಟಿ ಮನೆಯ ಬಾಗಿಲಿಗೆ ನೇತು ಹಾಕಿದರೆ ಕೆಟ್ಟ ಶಕ್ತಿಗಳು ಕೂಡ ಮನೆಯ ಒಳಗೆ ಪ್ರವೇಶ ಮಾಡುವುದಿಲ್ಲ. ನೋಡಿದ್ರಲ್ಲ, ಬಜೆ ಬೇರಿನಿಂದ ಯಾವ ರೀತಿಯಾಗಿ ಕಪ್ಪನ್ನು ತಯಾರಿಸಿಕೊಂಡು ಪ್ರತಿನಿತ್ಯ ಹಣೆಗೆ ಇಡಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಬೇರಿನ ಬಗ್ಗೆ ನಿಮಗೆ ಏನಾದರೂ ಸಂದೇಹಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.